ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಪ್ರಶಾಂತ್ ಅಂತ, ಈ ಬಿಲ್ಡಿಂಗ್ ಇಂಜಿನಿಯರ್ ಆ್ಯಂಡ್ ಪ್ರಾಪರ್ಟಿ ಓನರು. ಇದು ಸೈಟು ಡೈಮೆನ್ಷನ್ ಕೇಳಿದ್ರೆ 45 ರೋಡಿಗೆ 45 ಬೈ ಇನ್ಸೈಡ್ 30. ಇದು ರೋಡು 25 ಫೀಟ್ ಇದೆ. ಇದು ನಾವು ಈ ಗೇಟು ಮೇಡಪ್ ಆಫ್ ಇದು ಎಮ್ ಎಸ್ ಫ್ರೇಮು ವಿತ್ HPL ಹೈ ಪ್ರೆಷರ್ ಲ್ಯಾಮಿನೇಷನ್ ಶೀಟಿಂದ ಮಾಡಿರೋದು. ಆಮೇಲೆ ಹಂಗೆ ಹೊರಗಡೆ ಬನ್ನಿ ನೋಡಿ, ಇದು ಯೂಜ್ ಪಾರ್ಕಿಂಗು. ಇಲ್ಲಿ ಆರಾಮಾಗೆ ದೊಡ್ಡ ಕಾರಾಗಿ 4 ಕಾರ್ ನಿಲ್ಲಿಸ್ಬೋದು, ಚಿಕ್ಕದಾದ್ರೆ 8 ಕಾರ್ ನಿಲ್ಲಿಸ್ಬೋದು. ಆಮೇಲೆ ಇಲ್ಲಿ ಒಂದು ಪ್ರಾವಿಷನ್, ಒಂದು ಲೇಬರ್ ಟಾಯ್ಲೆಟ್ ಆರ್ ಸರ್ವೆಂಟ್ಗೆ ಟಾಯ್ಲೆಟ್. ಇಲ್ಲಿ ಹಂಗೆ ಈ ಕಡೆ ಬಂದ್ರೆ ಇದು ಸಮ್ ಪಾಯಿಂಟು. ಆಮೇಲೆ ಅಲ್ಲಿ ಬೋರ್ವೆಲ್ ಪಾಯಿಂಟ್ ಇದೆ. ಇಲ್ಲಿ ಬೇಕಂದ್ರೆ ಸರ್ವೆಂಟ್ ರೂಮ್ ಮಾಡ್ಕೋಬಹುದು, ಪ್ರಾವಿಷನ್ ಇದೆ. ಆಮೇಲೆ ಈಚ್ ಕಾರ್ ಪಾರ್ಕಿಂಗ್ಗೂ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದೀವಿ. ಈಚ್ ಫ್ಲೋರ್ಗೂ ಒಂದೊಂದು ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದೀವಿ. ಅಂಡ್ ಈ ಕಡೆ ಬಂದ್ರೆ ಆಲ್ಮೋಸ್ಟ್ ಎಲ್ಲ ಸೆಟಪ್ ಆಗಿದೆ. ಇದು ಎಲೆಕ್ಟ್ರಿಕಲ್ ಪಾಯಿಂಟ್ ಎಲ್ಲ ಸೆಟಪ್ ಆಗಿದೆ. ಮತ್ತು ಕಾವೇರಿ ವಾಟರ್ನು ಕನೆಕ್ಷನ್ ಆಲ್ರೆಡಿ ಫಿಕ್ಸ್ ಮಾಡಿದ್ದೀವಿ. ಆಮೇಲೆ ಈ ಗ್ರೌಂಡ್ ಫ್ಲೋರ್ಗೆ ಬಂದ್ರೆ ಇಲ್ಲಿ ಲಿಫ್ಟು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಈಚ್ ಫ್ಲೋರ್ಗೆ ಲಿಫ್ಟ್ ಪ್ರಾವಿಷನ್ ಇದೆ. ಇದೇ ಸೇಮ್, ಇದು ರೆಂಟಲ್ ಪ್ರಾಪರ್ಟಿ. ಆಸ್ ಎಲ್ಲ ಫ್ಲೋರು ಸೇಮ್ ಇರುತ್ತೆ, 3 BHK. ಆಮೇಲೆ ಇದು ಈ ಸ್ಟೇರ್ ಕೇಸು 3 ಫೀಟ್ ವಿಡ್ತ್ ಇದೆ. ಆಮೇಲೆ ಇದರಲ್ಲಿ ಯೂಸ್ ಮಾಡಿರೋ ಮೆಟೀರಿಯಲ್ ಎಲ್ಲ SS ಗ್ರಿಲ್ಸು. ಆಮೇಲೆ ನಾವು ಇದು ಎಂಟ್ರೆನ್ಸ್ ಅಲ್ಲಿ PVC ಫಾಲ್ ಸೀಲಿಂಗ್ ಮಾಡಿಸಿದೀವಿ ವಿತ್ ಡಿಸೈನ್ ಲೈಟ್ಸ್. ಆಮೇಲೆ ಇದು ಮೇನ್ ಡೋರ್ ಫುಲ್ಲು ಟೀಕ್ ವುಡ್ ವಿತ್ ವಿಂಡೋ ಫಾರ್ ಲೈಟಿಂಗ್ ಪರ್ಪಸ್ ಆಗಿ. ಒಳಗಡೆ ಬಂದ್ರೆ ಇದು ನಾವು ಯೂಸ್ ಮಾಡಿರೋ ಮೆಟೀರಿಯಲ್ ಎಲ್ಲ ವಿಂಡೋಸ್ಗೆಲ್ಲ ಸಾಲ್ವುಡ್ ಯೂಸ್ ಮಾಡಿ, ಪೂಜೆ ರೂಮು ಮತ್ತೆ ಇದು ಮೇನ್ ಡೋರ್ಗೆ ಒನ್ಲಿ ಟೀಕ್ ಯೂಸ್ ಮಾಡಿದ್ವಿ. ಫ್ಲೋರಿಂಗ್ ಎಲ್ಲ ಗ್ರಾನೈಟು. ಆಮೇಲೆ ಕಮಿಂಗ್ ಟು ಕಿಚನ್, ಇದು ಓಪನ್ ಕಿಚನ್. ಇದು ಆಲ್ಮೋಸ್ಟ್ 12 ಬೈ 9 ಫೀಟ್ ಇದೆ. ಅಂಡ್ ಯುಟಿಲಿಟಿ ಅಟ್ಯಾಚ್ ವಿತ್ ಯುಟಿಲಿಟಿ. ಅದರಲ್ಲೇ ವಾಷಿಂಗ್ ಮಿಷಿನ್ ಪಾಯಿಂಟ್ ಇದೆ, ಮತ್ತೆ ಶಿಂಕ್ ಪಾಯಿಂಟು ಕೊಟ್ಟಿದ್ದೀವಿ ಎಕ್ಸ್ಟ್ರಾ. ಆಮೇಲೆ ಆಲ್ ಇಂಟೀರಿಯರ್ ವರ್ಕ್ ಡನ್, ಎಲ್ಲ ಪ್ರಾವಿಷನ್ ಮಾಡಿಕೊಟ್ಟಿದ್ದೀವಿ ವಿತ್ ಇನ್ಕ್ಲೂಡಿಂಗ್ ಸ್ಪೂನ್ ಸ್ಟ್ಯಾಂಡ್, ಟೇಬಲ್ ಸ್ಟ್ಯಾಂಡ್ ಅಂಡ್ ಆಯಿಲ್ ಟ್ರೇ ಎಲ್ಲಾನು ಮಾಡಿದ್ದೀವಿ. ಆಮೇಲೆ ಪೂಜೆ ರೂಮ್ ಇದು 3x3 ಪೂಜೆ ರೂಮು. ಇದು ಫುಲ್ಲು ವುಡ್ ವರ್ಕ್, ಡೋರ್ ಎಲ್ಲ ಟೀಕು ಅಂಡ್ ಫುಲ್ ಇಂಟೀರಿಯರ್ ವರ್ಕ್ ಇನ್ಕ್ಲೂಡಿಂಗ್ ಆಲ್ ಈ TV ಶೆಲ್ಫು, ಆಮೇಲೆ ಫಾಲ್ ಸೀಲಿಂಗ್, ಲೈಟಿಂಗ್ ಎಲ್ಲ ಮಾಡಿ. ಆಮೇಲೆ ಯೂಸ್ ಮಾಡಿರೋ ಸ್ವಿಚ್ಚು ಲಿಶಾ ಕಂಪನಿಯವರು. ಇದು ಚಿಕ್ಕ ರೂಮು. ಇದು 12 ಬೈ 9 ಫೀಟ್ ಬರುತ್ತೆ ವಿತ್ ಅಟ್ಯಾಚ್ ಬಾಲ್ಕನಿ. ಇಲ್ಲಿಂದ ದಿಸ್ ಇಸ್ ಅ ಬಾಲ್ಕನಿ ವಿತ್ SS ಗ್ರಿಲ್ಸ್ ಅಂಡ್ ಗ್ಲಾಸ್ ಫಿಟ್ಟಿಂಗ್. ಆಮೇಲೆ ವಾರ್ಡ್ರೋಪು ಆಲ್ ಇಂಟೀರಿಯರ್ ವರ್ಕ್ಸ್ ಡನ್ನು, ವಾರ್ಡ್ರೋಪು ಮಾಡಿದ್ವಿ. ಈಚ್ ರೂಮ್ಗೆ ಎಷ್ಟು ಸ್ಪೇಸ್ ಆಕ್ಯುಪೈ ಮಾಡಬೇಕು ಅಷ್ಟು ಮಾಡಿ ಇಂಟೀರಿಯರ್ಸ್ ಮಾಡಿದ್ದೀವಿ. ಆಮೇಲೆ ಈ ಡೋರ್ ಫುಲ್ಲು ಸಾಲ್ವುಡ್ ಮತ್ತೆ ಫ್ಲೆಶ್ ಡೋರು. ಇದು ಮಾಸ್ಟರ್ ಬೆಡ್ರೂಮು. ಇದು 12 ಬೈ 12 ಇದೆ. ಇದಕ್ಕೂ ಇಂಟೀರಿಯರ್ಸ್ ಎಲ್ಲ ಮಾಡಿಸಿ ಫುಲ್ ಸೇಮ್ ಗ್ರಾನೈಟ್ ಫ್ಲೋರಿಂಗು. ಅಂಡ್ ಮೇಲ್ಗಡೆ ಸ್ಟೋರೇಜ್ ಇದು ಕಟ್ಟಿ. ಇದು ಅಟ್ಯಾಚ್ ಟಾಯ್ಲೆಟ್. ಇದು 8 ಬೈ 4 ಇದೆ. ಇದು ಥರ್ಡ್ ರೂಮು. ಇದನ್ನು 12 ಬೈ 12 ಇದೆ ರೂಮು. ಎವ್ರಿ ರೂಮ್ ಈಸ್ ಮೋರ್ ದೆನ್ 12 ಫೀಟ್. ಅಂಡ್ ಲೈಟ್ ಪ್ರಾವಿಷನ್, ನ್ಯಾಚುರಲ್ ಲೈಟ್ಗಂತೂ ಜಾಸ್ತಿ ಪ್ರಾವಿಷನ್ ಮಾಡಿ ವಿಂಡೋಸ್ ಎಲ್ಲ ಕ್ಲೀನಾಗಿ ಎಲ್ಲೆಲ್ಲಿ ಬೇಕೋ ಅಲ್ಲಿ ಇಟ್ಟಿದ್ವಿ. ಇದು ಜಸ್ಟ್ ಒಂದು ಸ್ಪೇಸ್ ಕ್ಲೀನಾಗಿ ಆಕ್ಯುಪೈ ಮಾಡಿ ಜಸ್ಟ್ ಒಂದು ಕಮೋಡ್ಗೆ ಪ್ರಾವಿಷನ್ ಮಾಡಿದ್ದೀವಿ. ಇದೇ ಸೇಮ್ ವಾಟ್ ಯು ಆರ್ ಸಿ ಇಯರ್, ಇಟ್ ವಿಲ್ ಬಿ ಸೇಮ್ ಆಸ್ ಅನ್ 4 ಫ್ಲೋರ್ಸ್. ಅಂಡ್ ಇದಿದೆ ಕಾಮನ್ ಟಾಯ್ಲೆಟ್. ಇದು 7 ಬೈ 4 ಇದೆ. ನಾವು ಇದರಲ್ಲಿ ಯೂಸ್ ಮಾಡೋ ಮೆಟೀರಿಯಲ್ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸು, ಆಮೇಲೆ ಸೆರಾ. ಈಗ ಏನು ನೋಡಿದ್ರು ಎಲ್ಲ ಸೇಮ್ ಅದೇ ಥರ 4 ಫ್ಲೋರ್ಸು, 4 ಹೌಸಸ್ ಇದೆ. ಸೇಮ್ ವಾಟ್ ಎವರ್ ವಿ ಯೂಸ್ಡ್, ಸೇಮ್ ಫಿಟ್ಟಿಂಗ್ಸ್ ಅಂಡ್ ಸೇಮ್ ಮೆಟೀರಿಯಲ್. ಮತ್ತೆ ಇದೇ ಥರ ಗ್ರೌಂಡ್ ಫ್ಲೋರಿಂದ ಲಾಸ್ಟ್ ಫ್ಲೋರ್ ತನಕ ಇದು ಲಿಫ್ಟ್ ಇದೆ. ಈ ಪ್ರಾಪರ್ಟಿ ಬಂದು ಲೊಕೇಟ್ ಆಗಿರೋ ಬನಶಂಕರಿ 3rd ಸ್ಟೇಜ್ ಇಟ್ಮಡ್ಗು. ಇಲ್ಲಿಂದ ಜನತಾ ಬಜಾರಿಂದ ಇಲ್ಲಿಗೆ 1.5 ಕಿಲೋಮೀಟರ್. ಇಲ್ಲಿ ಟಾಟಾ ಅಪಾರ್ಟ್ಮೆಂಟ್ ಇಂದ 750 ಮೀಟರ್ಸ್ ಬರುತ್ತೆ. ಆಮೇಲೆ ಇದು ಏಕತಾ ಸೈಟು. ಯಾರ್ಯಾರಿಗೆ ಈ ಪ್ರಾಪರ್ಟಿ ಮೇಲೆ ಇಂಟ್ರೆಸ್ಟ್ ಇದೆಯೋ ದೇ ಕ್ಯಾನ್ ಕಾಂಟ್ಯಾಕ್ಟ್ ಮೀ. I am the owner of this property and also engineer. If you need more detail, you can contact me. There is no any brokerage charge. ಈ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸೋದಕ್ಕೆ ಕಾಲ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.